ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಂದು ಊರಿನಲ್ಲಿ ಗುರುಗಳು ನಿತ್ಯ ಅಧ್ಯಾತ್ಮದ ತರಗತಿಗಳನ್ನು ನಡೆಸ್ತಾ ಇದ್ದರು. ಅನೇಕ ಜನ ಅವರ ಮಾತಿನಿಂದ ಪ್ರಭಾವಿತರಾಗಿ ಅವರನ್ನೇ ತಮ್ಮ ಗುರುಗಳಂತ ಸ್ವೀಕರಿಸಿದ್ರು. ತಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ, ಚಿಂತೆಗಳಿಗೆ ಅವರಿಂದ ಪರಿಹಾರ ಪಡಿತಾ ಇದ್ರು. ಒಂದಿನ ಮಹಿಳೆಯೊಬ್ಬರು ಪ್ರವಚನಕ್ಕೆ ಬಂದು ಕುಳಿತರು. ಕಾರ್ಯಕ್ರಮ ಮುಗಿದ ಮೇಲೆ ಎಂದಿನಂತೆ ಮನೆಗೆ ತೆರಳದೆ ಅಲ್ಲೇ ಉಳಿದಿದ್ರು. ಗುರುಗಳು, ಯಾಕಮ್ಮ, ಯಾರಿಗಾದರೂ ಕಾಯ್ತಾ ಇದ್ದೀರಾ ಅಂತ ಕೇಳಿದ್ರು. ಆಗ ಆಕೆ, ಸ್ವಾಮಿ, ನನಗೊಂದು ತೊಂದರೆ ಬಾಧಿಸ್ತಾ ಇದೆ, ಅದಕ್ಕೆ ತಮ್ಮ ಪರಿಹಾರ ಕೇಳೋಣ ಅಂತ ಕುಳಿತಿದ್ದೀನಿ ಅಂತ ಅಂದರು. ಹೌದೇ, ಏನು ಸಮಸ್ಯೆ ಅಂತ ಗುರುಗಳು ಕೆಳಗೆ ಕುಳಿತುಕೊಂಡ್ರು. ಆಗ ಮಹಿಳೆ ಹೇಳಿದ್ರು, ತಮಗಿರುವ ಚಿಂತೆಯನ್ನು ತೋಡಿಕೊಂಡ್ರು. ನೋಡಿ ಗುರುಗಳೇ, ನನ್ನಿಂದ ಒಂದು ತಪ್ಪಾಗಿ ಹೋಗಿದೆ. ನಾನು ಯಾರದೋ ಮಾತು ಕೇಳಿಕೊಂಡು ಪಕ್ಕದ ಮನೆಯ ಮಹಿಳೆಯ ಬಗ್ಗೆ ಹಗುರವಾಗಿ ಮಾತನಾಡಿದೆ. ಇನ್ನಷ್ಟು ಮಾತುಗಳನ್ನು ಸೇರಿಸಿ ಬಿಟ್ಟು ಗಾಳಿ ಮಾತನಾಡಿಸಿಬಿಟ್ಟೆ. ಅದೇನು ದರಿದ್ರ ಕುತೂಹಲದಿಂದ ಪರಿಚಯದ 4-6 ಜನರ ಮುಂದೆ ಹೇಳಿಯೂ ಬಿಟ್ಟೆ. ಅದು ಬಾಯಿಂದ ಬಾಯಿಗೆ ಹರಡಿ ದೊಡ್ಡ ಸುದ್ದಿಯಾಗಿ ಹೋಗಿದೆ. ಇದರಿಂದ ಪಕ್ಕದ ಮನೆಯ ಮಹಿಳೆಗೆ ತುಂಬ ನೋವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಪಾಪ, ಆಕೆಯ ಮುಖ ಎತ್ತಿಕೊಂಡು ತಿರುಗಾಡದಂತಾಗಿದೆ. ಆಕೆಗೆ ನೋವು ಮಾಡಿದ ಮಾತುಗಳೆಲ್ಲ ನನ್ನವೇ. ಅವುಗಳಲ್ಲಿ ಬಹಳಷ್ಟು ಸತ್ಯಕ್ಕೆ ದೂರವಾದವು. ನಾನೀಗ ಏನು ಮಾಡಲಿ? ಹೇಗೆ ಪ್ರಾಯಶ್ಚಿತ ಮಾಡಿಕೊಳ್ಳಿ? ನಾನು ಏನು ಮಾಡಿದರೂ ಆ ಮಹಿಳೆಗೆ ಆದ ಅನ್ಯಾಯ ಸರಿಪಡಿಸಬಹುದು. ಇಷ್ಟು ಮಾತನಾಡುವ ಹೊತ್ತಿಗೆ ಆಕೆ ಕಣ್ಣು ಒದ್ದೆ ಆಗಿತ್ತು. ಗುರುಗಳು ದಡಕ್ಕನ್ನು ಮೇಲಿದ್ರು. ಮಹಿಳೆ ನೋಡ್ತಿದ್ದಂತೆ ಮನೆಯೊಳಗೆ ನಡೆದು 5-6 ನಿಮಿಷಗಳಾದ ಮೇಲೆ ಕೈಯಲ್ಲೊಂದು ಬಿದಿರಿನ ಬುಟ್ಟಿಯನ್ನು ಎತ್ತಿಕೊಂಡು ಹೊರಬಂದು ಬುಟ್ಟಿಯ ಮೇಲೊಂದು ಬಟ್ಟೆಯನ್ನು ಹೊದಿಸಲಾಗಿತ್ತು. ಒಳಗೇನಿತ್ತು, ಅಮ್ಮ, ಈ ಬುಟ್ಟಿಯನ್ನು ನಿಮ್ಮ ತಲೆ ಮೇಲೆ ಹೊತ್ಕೊಂಡು ಮನೆಗೆ ಹೋಗಿ ಅಂದು. ಆಕೆ, ಸ್ವಾಮಿ, ನನ್ನ ಪ್ರಶ್ನೆಗೆ ತಾವು ಉತ್ತರ ಕೊಡಲಿಲ್ಲ. ಈ ಬುಟ್ಟಿ ಯಾಕೆ, ಏನಿದೆ ಅದರಲ್ಲಿ ಅಂತ ಕೇಳಿದೆ. ಈಗ ಯಾವ ಮಾತು ಬೇಡ, ಈ ಬುಟ್ಟಿಯನ್ನು ಹೊತ್ಕೊಂಡು ಮನೆಗೆ ಹೋಗಿ ನಾಳೆ ಬಂದು ಏನಾಯಿತೆಂಬುದನ್ನು ಹೇಳಿ ಅಂದರು ಗುರುಗಳು. ಆಕೆ ಬುಟ್ಟಿಯನ್ನು ಎತ್ಕೊಂಡು ಹೊರಬಂದು ತಲೆ ಮೇಲಿಟ್ಕೊಂಡು 4 ಹೆಜ್ಜೆ ಮುಂದೆ ಹೋಗ್ತಲೇ ಗಾಳಿಗೆ ಬುಟ್ಟಿಯ ಮೇಲಿನ ಬಟ್ಟೆ ಹಾರಿ ಹೋಯಿತು. ಆಕೆ ನೋಡುತ್ತಿರುವಂತೆ ಬುಟ್ಟಿಯಲ್ಲಿರುವ 100 ಪುಟ್ಟ ಪುಟ್ಟ ಗರಿಗಳು ಹಾರಿ ಹಾರಿ ಹೋದವು. ಆಕೆ ಮನೆ ಮುಟ್ಟುವುದರಲ್ಲಿ ಒಂದು ಗರಿಯೂ ಉಳಿದಿರಲಿಲ್ಲ. ಮಾರನೇ ದಿನ ಈ ವಿಷಯವನ್ನು ತಿಳಿಸಿದಾಗ ಗುರುಗಳು ಕೇಳಿದರು, ಅಮ್ಮ, ನೀವು ದಯವಿಟ್ಟು ಈ ಬುಟ್ಟಿಯಲ್ಲಿದ್ದ ಗರಿಗಳನ್ನೆಲ್ಲ ತಂದು ಕೊಡ್ತೀರಾ ಅಂತ. ಅದು ಹೇಗೆ ಸಾಧ್ಯ? ಅವೆಲ್ಲ ಗಾಳಿಗೆ ಎಲ್ಲೆಡೆ ಹಾರಿ ಹೋಗಿಬಿಟ್ಟಿವೆ ಅಂದಳಾಕೆ. ತಾಯಿ, ನೀವು ಆಡಿದ ಮಾತುಗಳು ಹಾಗೆ ಎಲ್ಲೆಡೆ ತೂರಿ ಹೋಗಿವೆ. ಗರಿಗಳ ಹಾಗೆ ಮಾತು ಆಡೋದು ಸುಲಭ, ಆದರೆ ಅದರಿಂದ ಆದ ಪ್ರತಿಕ್ರಿಯೆಯನ್ನು ತಡೆಗಟ್ಟುವುದು ಅಸಾಧ್ಯ. ನಮ್ಮ ಮಾತು ತೂಕವಾಗಿರಬೇಕು, ಹಿತವಾಗಿರಬೇಕು, ನೋವುಂಟು ಮಾಡದಂತಿರಬೇಕು. ಶರಣು ಹೇಳಿದಂತೆ ಲಿಂಗ ಮೆಚ್ಚಿ ಓದುವುದನ್ನು ಅಂತಿರಬೇಕು. ಆದ್ಮೇಲೆ ಈ ಕಥೆ ಹೇಳಲಿಕ್ಕೆ ಕಾರಣ ಕೂಡ ಇಷ್ಟ. ಎಷ್ಟೋ ಬಾರಿ, ಎಷ್ಟೋ ಸಂದರ್ಭಗಳಲ್ಲಿ ಬೇರೆಯವರನ್ನು ನಾವು ಹಗುರವಾಗಿ ಕಾಣ್ತೀವಿ, ಅವರ ಬಗ್ಗೆ ಹಗುರವಾಗಿ ಮಾತನಾಡ್ತೀವಿ. ಎಷ್ಟೋ ಬಾರಿ ಯಾರೋ ಹೇಳಿದಂತಹ ಮಾತುಗಳನ್ನು ಅದಕ್ಕೆ ಇನ್ನೊಂದಿಷ್ಟು ಸೇರಿಸಿ ಚಾಡಿ ಮಾತುಗಳನ್ನು ಆಡಿ ಮಜಾ ತಗೋತೀವಿ. ಆದರೆ ನೆನ್ಪಿಟ್ಕೊಳ್ಳಿ, ಅದು ಅವರ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಅದೇ ನಮ್ಮ ಅಭ್ಯಾಸ ಮುಂದೊಂದು ದಿನ ನಮ್ಮ ಬಗ್ಗೆನೂ ಕೂಡ ಬೇರೆಯವರು ಚಾಡಿ ಮಾತುಗಳನ್ನು ಆಡ್ಬೋದು. ಎಚ್ಚರ. ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.